ಕಾಂತ ನಮ್ಮಲ್ಲಿ ಅಡ್ಮಿಷನ್ ತೊಗೊಳಕ್ಕೆ ಬಂದಾಗ ಅವಳು ಸಾಕಷ್ಟು ಪಾಠಗಳನ್ನೆಲ್ಲ ಕಲ್ತ್ಕೊಂಡು ಬಂದಿದ್ದರು. ಆದರೆ ಆ ಪಾಠದ ವೈಖರಿ ಹೇಗಿತ್ತು ಅಂದರೆ ನಾವು ಹೇಳ್ಕೊಡೋ ಪಾಠಕ್ಕೆ ಮ್ಯಾಚ್ ಆಗ್ತಿರಲಿಲ್ಲ, ತುಂಬ ಕಷ್ಟ ಆಗ್ತಾಯಿತ್ತು. ಆಮೇಲೆ ಮಧ್ಯದಲ್ಲಿ ಕಾಲೇಜಲ್ಲಿ ಸ್ವಲ್ಪ ಪಾಲಿಟಿಕ್ಸು ಪ್ರಾರಂಭ ಆಯಿತು. ಇವಳೊಂದು ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ದಂಥ ಬ್ರೈಟ್ ಸ್ಟೂಡೆಂಟು ಅಂದಾಗ ಒಂದು ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಬಂದಿತ್ತು. ಹಾಗಾಗಿ ಆ ಇನ್ನರ್ ಪಾಲಿಟಿಕ್ಸಿಂದ ಅವಳ ದೇಶದಿಂದ ಬಂದಿದ್ದವರು ಮತ್ತು ಶ್ರೀಲಂಕಾದಿಂದ ಬಂದಿದ್ದವರು ಇವಳ ಮೇಲೆ ಸಾಕಷ್ಟು ಮತ್ಸರವನ್ನು ತತ್ತೋದಕ್ಕೆ ಶುರು ಮಾಡಿದ್ರು. ಆ ಕಾರಣ ಏನಕ್ಕೆ ಅಂದರೆ ಬಹುಶಃ ಇಲ್ಲಿ ಪಾಠಕ್ಕೆ ಬರ್ತಾ ಇದ್ದಾಳೆ, ಅದಕ್ಕೆ ಅವಳನ್ನು ಇಲ್ಲಿ ಪಾಠದಿಂದ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಬಹಳ ಪ್ರಯತ್ನ ಪಟ್ಟರು. ಕೊನೆಗೆ 6 ತಿಂಗಳು ಅವಳನ್ನ ಇಲ್ಲಿ ಪಾಠಕ್ಕೆ ಬರದೇ ಇರೋ ಥರ ತೊಂದರೆ ಕೊಟ್ಟರು. ಅದು ಕೊನೆಗೆ VC ತನಕನೂ ಹೋಯಿತು. VC ತನಕ ಹೋಗಿ ಕೊನೆಗೆ VC ಅವರು ಕೂಡ ಆ ಹುಡುಗಿ ಇಲ್ಲಿ ಪಾಠಕ್ಕೆ ಬರಬಾರ್ದು ಅನ್ನೋ ಥರ ಒಂದು ಇದನ್ನು ಹೇಳಿ ಅವರು ಅದರಲ್ಲಿ ಗೆದ್ದರು. ಕೊನೆಗೆ 6 ತಿಂಗಳು ಆ ಮಗು ಇಲ್ಲಿ ಪಾಠಕ್ಕೆ ಬರೋಕ್ಕಾಗಲಿಲ್ಲ. ಆಮೇಲೆ ಅವ್ರು ಬೇರೆಯವ್ರ ಹತ್ರ ಪಾಠಕ್ಕೆ ಹೋಗ್ತಾ ಇದ್ದಿದ್ದು ಗೊತ್ತಾಗಿದ್ದರಿಂದ ಇದನ್ನು ಮಾಡಿದವ್ರು ಯಾರೂ ಇಲ್ಲ. ನಾವು ಎಲ್ಲ ನಮ್ಗೆ ಗೊತ್ತಿರೋಂಥ ಡಾನ್ಸರ್ಸ್ಗಳೇ ನಮ್ಮ ಜೊತೆ ವರ್ಕ್ ಮಾಡ್ತಿದ್ದವರೇ ಆ ಥರ ಮಾಡಿದವರು. ಅವ್ರು ಈಗಲೂ ಬೇರೆ ಕಡೆ ಇದ್ದಾರೆ, ಅವ್ರ ಹೆಸರು ಹೇಳೋ ಅವಶ್ಯಕತೆ ಇಲ್ಲ. ಕೊನೆಗೆ ಏನಾಯಿತು, ಅವ್ರ ಹತ್ರ ಇನ್ನೊಂದು ಹುಡುಗಿ ಹೋಗ್ತಾ ಇದ್ದು ಅಂತ VC ಅವ್ರಿಗೆ ಗೊತ್ತಾದ್ಮೇಲೆ ನೀನು ಹೋಗಿ ಕಲ್ತ್ಕೊಂಬಾಗಂದ್ರೆ ನಿಮ್ಗೇನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಅವ್ರು ಮತ್ತೆ ನನ್ನ ಹತ್ರ ಬಂದು ಕಲಿಗೆ ಪ್ರಾರಂಭ ಮಾಡಿ 8 ತಿಂಗಳಾಯ್ತು ಅಷ್ಟೇ. ಈ 8 ತಿಂಗಳಲ್ಲಿ ನಾನು ಈ ಹುಡುಗಿಗೆ ಇಷ್ಟು ಐಟಮ್ಸನ್ನು ಕಲಿಸಿ ಈ ಥರ ಒಂದು ಪ್ರದರ್ಶನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಪಣ ತೊಟ್ಟೆ. ಅವತ್ತೇನೆ ಅವಳಿಗೆ ಏನು ತೊಂದರೆ ಕೊಟ್ಟಿದ್ರು ಆ ತೊಂದರೆ ಎಲ್ಲ ಅವಳ ನರ್ತನದ ಮುಖಾಂತರ ತೋರಿಸ್ಬೇಕು. ಬರೀ ಮಾತಿಂದ ಮಾತಾಡಿದ್ರೆ ಪ್ರಯೋಜನವಾಗಲ್ಲ ಅಂತ ಹೇಳ್ಬಿಟ್ಟು ಅವಳು ರಂಗಪ್ರವೇಶ ಮಾಡಲಿ ಅನ್ನೋ ನಿಟ್ಟಿನಿಂದ ಈ ವರ್ಣಗಳೆಲ್ಲ ನಾವು ಕಲಿಬೇಕಾದ್ರೆ ವರ್ಷಾನುಗಟ್ಟಲೆ ಕಲಿತಂಥ ವರ್ಣಗಳು. ಈ ವರ್ಣ ಕಲಿಯೋದಕ್ಕೆ 1 ವರ್ಷ ಬೇಕಾಗಿತ್ತು. ಯಾಕೆಂದರೆ 2 ಜತಿ 2 ಅಡವುಗಳು ಅದೆಲ್ಲ. ಆದರೆ ಅವ್ರಿಗೆ ಹೇಳಿದೆ, ಜತಿನಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಬೇಡಮ್ಮ, ನೀನು ಮಾಡು, ಅಡವುಗಳು ಬೇಕಾದರೆ ಚರಣಗಳೆಲ್ಲ ಕಟ್ ಮಾಡೋಣ, ಒಂದೊಂದೇ ಮಾಡು ಸಾಕು ಅಂತ ಹೇಳ್ಬಿಟ್ಟಿದೆ. ಇದು 45 ನಿಮಿಷಕ್ಕಿಂತ ಹೆಚ್ಚು ಬರುವಂಥ ಒಂದು ಪದವರ್ಣ. ಹಾಗಾಗಿ ಆ ಒಂದು ಚಾಲೆಂಜನ್ನು ಅವಳು ಸ್ವೀಕರಿಸಿ ಮತ್ತು ಅವಳ ಜೊತೆಗೆ ಇನ್ನೊಬ್ಳು ಮೂರ್ಛನ ದೇವನಾಥ್ ಅಂತ ಅವಳು ಕೂಡ ಚೆನ್ನಾಗಿ ಮಾಡಿಕೊಂಡು, ನಾನು ಆಗಲೇ ಹೇಳಿದೆ ಕಾರಣಾಂತರಗಳಿಂದ ಅವಳಿಗೆ ಮಾಡೋದಕ್ಕಾಗಲಿಲ್ಲ. ಈ ಹುಡುಗಿ ಅದನ್ನು ಪಣ ತೊಟ್ಟು ಮಾಡಿದ್ದು. ಇದು ಏನಕ್ಕೆ ಹೇಳೋಕ್ಕೆ ಬಂದೆ ಅಂದರೆ, ಇದು ಹೇಳ್ಕೊಳ್ಬೇಕಾಗಿತ್ತಾ ಅಂತ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ. ಹೇಳಬೇಕಾಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ, ಕಲಿಯುವಂಥ ವಿದ್ಯೆಗೆ ಎಷ್ಟೊಂದು ಅಡಚಣೆಗಳಿರುತ್ತೆ ಅಂತ. ಟ್ಯಾಲೆಂಟ್ ಇದೆ ಅಂತ ಗೊತ್ತಾದರೆ ಸಾಕು, ಆ ಟ್ಯಾಲೆಂಟನ್ನು ಚಿವುಟೋದಕ್ಕೆ ಬೇಕಾದಷ್ಟು ಜನ ಕಲಾವಿದರು, ಬೇರೆ ಯಾವ ಶತ್ರುಗಳಲ್ಲ, ಕಲೆಗೆ ಕಲಾವಿದರುಗಳೇ ಶತ್ರುಗಳು ಅನ್ನೋದಕ್ಕೆ ನಾವು ಈ ಒಂದು ನಿದರ್ಶನಗಳನ್ನು ನಾವು ನೋಡ್ಬೋದು. ಆ ಒಂದು ಸಂದರ್ಭಕ್ಕೋಸ್ಕರ ಈ ಮಾತನ್ನು ನಿಮಗೆ ಹೇಳಿದೆ, ಬೇರೆ ಯಾವುದೇ ಇಲ್ಲ. ಅಂದರೆ ಅವಳು ಕೇವಲ ಈ ಒಂದು 8-9 ತಿಂಗಳಲ್ಲಿ ಕಲಿತಂಥ ಈ ಪ್ರಸ್ತುತಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾಳೆ. ಅದರಲ್ಲಿ ಸಣ್ಣ ಪುಟ್ಟ ದೋಷಗಳು ಖಂಡಿತ ಇರುತ್ತೆ. ನಾನು ಅವಳೇನು ತುಂಬ 100% ನ್ಯಾಯ ಒದಗಿಸಿರ್ತಾಳೆ ಅಂತ ಅಂದ್ಕೊಂಡ್ರಲ್ಲ, ಅವ್ಳು ಬಿಟ್ಟು ಅವಳು ಕೈಲಾದ ಮಟ್ಟಿಗೆ ಅವಳು ಮಾಡಿದ್ದಾಳೆ. ಹಾಗಾಗಿ ನಿಮ್ಮೆಲ್ಲರ ಒಂದು ತುಂಬ ಹೃದಯದ ಒಂದು ಆಶೀರ್ವಾದ ಹಾರೈಕೆ ಆ ಮಗು ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತಾ, ಮತ್ತು ಈಗ ಇನ್ನೊಂದು ದೇವರ ನಾಮವನ್ನು ಮಾಡಿದ ನಂತರ ನಾನು ಸಭಾ ಕಾರ್ಯಕ್ರಮ ಇಟ್ಕೊಳ್ತೀನಿ ತಿಲ್ಲಾನಕ್ಕೆ ಹೋಗೋದಕ್ಕೂ ಮೊದಲು. ಈಗ ಅವಳು ಮುಂದುವರೆದು ಒಂದು ದೇವರ ನಾಮವನ್ನು ಈಗ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾಳೆ. ಅವಳ ಇಷ್ಟ ದೈವ ಬಂದು ವಿಷ್ಣು. ಹಾಗಾಗಿ ವಿಷ್ಣುವನ್ನೇ ಕುರಿತು ನನಗೆ ಸ್ವಲ್ಪ ಐಟಮ್ಸ್ಗಳೆಲ್ಲ ಹೇಳ್ಕೊಡಿ ಸರ್ ಅಂತ ಹೇಳಿದ್ದು. ಹಾಗಾಗಿ ನಾನು ಸರಿ ಆಯ್ತಮ್ಮ ನಿಮಗೆ ಅಂತ ಹೇಳಿ ಚಲಮೇ ವರ್ಣ ಹೇಳ್ಕೊಟ್ಟೆ, ಮತ್ತು ಶ್ರೀಮನ್ನಾರಾಯಣ ಹೇಳ್ಕೊಟ್ಟೆ,
ಈಗ ಮಾಡುವಂಥ ದೇವನಾಮನೂ ಕೂಡ ವೆಂಕಟಾಚಲ ನಿಲಯಂ, ಅದನ್ನು ಕೂಡ ಶ್ರೀನಿವಾಸನ ಮೇಲೆ ಇದೆ. ಹಾಗಾಗಿ ಬಹುಶಃ ಒಂದು ಸ್ವಲ್ಪ ನೋಡೋರಿಗೆ ಇದೇನು ಮತ್ತೆ ವೆಂಕಟೇಶ್ವರ ಮತ್ತೆ ವಿಷ್ಣು ಇದೇ ಬರ್ತಾ ಇದ್ರಲ್ಲ ಅಂತ ಅಂದ್ಕೊಳ್ಬೋದು. ಬಟ್ ಆದರೆ ಅವಳ ಒಂದು ಆಸೆಯನ್ನು ನಾನು ಮನ್ನಿಸಿ ಈ ಥರ ನೃತ್ಯ ಅಭಿನಯ ಬೃಂದಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಿಮ್ಮ ಮುಂದೆ ಈಗ ಒಂದು ದೇವನಾಮವನ್ನು ಪ್ರಸ್ತುತಪಡಿಸಿದ ನಂತರ ಒಂದು ಸಭಾ ಕಾರ್ಯಕ್ರಮವನ್ನು ಇಟ್ಕೊಳ್ತೀನಿ. ಒಂದು ದೇವನಾಮದ ಬಗ್ಗೆ ಈಗ ವಿವರಣೆಯನ್ನು ಕೊಡ್ತೀನಿ. ನಾಲ್ಕನೆಯದಾಗಿ, ನಮ್ಮ ಕರ್ನಾಟಕ ಸಂಗೀತ ಪಿತಾಮಹರೆನಿಸಿಕೊಂಡಿರುವ ದಾಸರಲ್ಲಿ ಅತ್ಯಂತ ಶ್ರೇಷ್ಠ ದಾಸರೆನಿಸಿರುವ ಶ್ರೀ ಪುರಂದರದಾಸರಿಂದ ರಚಿತಗೊಂಡಿರುವ ದೇವರ ನಾಮ ವೆಂಕಟಾಚಲ ನಿಲಯ. ರಾಗ ಸಿಂಧು ಭೈರವಿ, ತಾಳ ಆದಿತಾಳ. ಇದರ ನೃತ್ಯ ಸಂಯೋಜನೆ ಗುರುಗಳಾದ ಡಾಕ್ಟರ್ ಕೆ ಕುಮಾರ್ ಅವರದು. ಇಂದು ಕುಮಾರಿ ಕಾಂತ ತನ್ನ ರಂಗ ಪ್ರವೇಶದಲ್ಲಿ ತನ್ನ ಇಷ್ಟ ದೈವವಾದ ವಿಷ್ಣುವಿನ ಅವತಾರಗಳಾದ ವೆಂಕಟೇಶ, ಶ್ರೀನಿವಾಸ ಮುಂತಾದ ದೈವಗಳ ರಚನಾ ಪ್ರಕಾರಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ. ಮತ್ತೊಮ್ಮೆ ತಿರುಪತಿ ತಿರುಮಲದ ಆದಿದೈವವಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವರ್ಣನೆಯನ್ನು ತಮ್ಮ ಮುಂದೆ ಮತ್ತೊಮ್ಮೆ ಸಾದರಪಡಿಸಲಿದ್ದಾರೆ. Fourthly, we have the devotional composition Venkatachala Nilayam by the Revered Saint Purandaradasa, regarded as the father of Carnatic music. This piece is set in Raga Sindhu Bhairavi and Aditala, choreographed by Guru Dr. K. Kumar. On the special occasion of her Ranga Pravesha, Kumari Kanta has chosen this work as an offering to her beloved deity, Lord Vishnu, in his forms as Venkatesha and Srinivasa. Through this composition, she once again brings alive the praise and glory of Lord Venkateshwara of Tirupati. Shri Venkatesham Ati Sundara Mohanagam Shri Venkatesham Ati Sundara
వెంకటాచల నిలయం వైకుంఠపురవాసం వెంకటాచల నిలయం వైకుంఠపురవాసం పంకజనేత్రం పరమపవిత్రం శంఖచక్రధర చిన్మయరూపం 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 వెంకటాచల నిలయం వైకుంఠపురవాసం వెంకటాచల నిలయం వైకుంఠపురవాసం పంకజనేత్రం పరమపవిత్రం శంఖచక్రధర చిన్మయరూపం వెంకటాచల నిలయం వైకుంఠపురవాసం అంబుజోద్భవ వినూతం అగణిత గుణధామం అంబుజోద్భవ వినూతం అగణిత గుణధామం అంబుజోద్భవ వినూతం అగణిత గుణధామం అంబుజోద్భవ వినూతం అగణిత గుణధామం తుంగురు గాన విలోలం తుంగురు నారద గాన విలోలం అంబుజోద్భవ వినూతం అగణిత గుణధామం తుంగురు నారద గాన విలోలం వెంకటాచల నిలయం వైకుంఠపురవాసం వెంకటాచల నిలయం వైకుంఠపురవాసం పంకజనేత్రం పరమపవిత్రం శంఖచక్రధర చిన్మయరూపం వెంకటాచల నిలయం వైకుంఠపురవాసం మకర కుండలధర మదన గోపాలం మకర కుండలధర మదన గోపాలం మకర కుండలధర మదన గోపాలం మకర కుండలధర మదన గోపాలం భక్త పోషక శ్రీ పురందర విఠలం భక్త పోషక శ్రీ పురందర విఠలం మకర కుండలధర మదన గోపాలం భక్త పోషక శ్రీ పురందర విఠలం వెంకటాచల నిలయం వైకుంఠపురవాసం వెంకటాచల నిలయం వైకుంఠపురవాసం
వెంకటాచలనిలయం వైకుంఠపురవాసం వెంకటాచలనిలయం 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 ಚಿಕ್ಕ ಸಮಾರಂಭ. ಎಲ್ಲ ಗಣ್ಯರು ವೇದಿಕೆ ಮೇಲೆ ಆಗಮಿಸಿ ಅವರಿಗೆ ಆಶೀರ್ವಚನವನ್ನು ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಅತಿಥಿಗಳ ಈಗಾಗಲೇ ಪರಿಚಯ ಆಗಿರೋದ್ರಿಂದ ನೇರವಾಗಿ ಇಂದಿನ ಕಾರ್ಯಕ್ರಮದ ಒಂದು ಅವರ ಅಭಿಪ್ರಾಯಗಳು, ಅನಿಸಿಕೆಗಳು ಮತ್ತು ಅವಳು ನರ್ತನ ಮಾಡಿದ ಅವಳ ಒಂದು ಆಶೀರ್ವಚನಗಳನ್ನು ಅವಳ ಮಾತುಗಳಿಂದ ತಿಳಿಸ್ಬೇಕು ಅಂತ ನಾನು ಬಾಲಕೃಷ್ಣ ಸರ್ ಅವರಿಗೆ ಕೇಳ್ಕೊಳ್ತೀನಿ. ಅವರು ತಮ್ಮ ಆಶೀರ್ವಚನವನ್ನು ಅವರಿಗೆ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಕುಮಾರ ಪ್ರದರ್ಶನ ಕಲೆಗಳ ಕೇಂದ್ರ ಈ ಕಲೆ ಮನೆಯಲ್ಲಿ ಇಂದು 61ನೆಯ ನಿರಂತರ ಕಲೆಮನೆ ಉತ್ಸವ ಹಾಗೂ 37ನೆಯ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮ ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಪ್ರದೀಪ್ ಸರ್ ಅವರು, ಶ್ರೀ ರಂಗನಾಥ್ ಅವರು, ವಿದುಷಿ ಅನಿತಾ, ಡಾಕ್ಟರ್ ಜಗನ್ನಾರಾಯಣ, ವಿದುಷಿ ಪಲ್ಲವಿ ರಾಘವೇಂದ್ರ ಅವರು, ವಿದುಷಿ ಲಕ್ಷ್ಮಿ ಅವರು, ವಿದುಷಿ ಸ್ಮೃತಿ ಕೌಶಿಕ್ ಮತ್ತು ಪದಾಧಿಕಾರಿಗಳು ಹಾಗೂ ಎಲ್ಲ ಭಾಗವಹಿಸಿದ್ದೀರ, ಸಂತೋಷ. 2-3 ವಿಚಾರಗಳನ್ನು ಬಹಳ ಸಂಕ್ಷಿಪ್ತವಾಗಿ ಈ ಸಣ್ಣ ಸುಂದರವಾದ ವೇದಿಕೆಯಲ್ಲಿ ನನ್ನ ಅನುಭವವನ್ನು ಹಂಚಿಕೊಳ್ಬೇಕು ಅಂತ ನಾನು ಆಸೆ ಪಟ್ಟಿದ್ದೇನೆ. ಒಂದೆರಡು ನಿಮಿಷ ಜಾಸ್ತಿ ಆಗ್ಬೋದು, ದಯಮಾಡಿ ಯಾರು ಏನು ಅಂದ್ಕೊಳ್ಬೇಡಿ ಮಾತಾಡುವಾಗ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು 40 ವರ್ಷಗಳ ಕಾಲ ಮೇಷ್ಟ್ರಾಗಿದ್ದವರು. ಸ್ವಲ್ಪ ಮೇಷ್ಟ್ರಿಗೆ ಯಾರಾದರೂ ಹೇಳಬೇಕು, ಇಲ್ಲ ನೆನಪು ಹೊಳಿಬೇಕು, ಅವಾಗ ಗೊತ್ತಾಗುತ್ತೆ. ದುರ್ದಿರಾಜ್ ಅವರ ಕಡೆ ಹೇಳ್ತಾ ಇದ್ರು,
ಕನ್ನಡಿಯ ಮುಂದೆ ನಿಂತ ಯುವತಿ, ಮೈಕ್ ಮುಂದೆ ನಿಂತ ಸಾಹಿತಿ, ಇಬ್ಬರಿಗೂ ಇಲ್ಲ ಸಮಯದ ನೀತಿ ಅಂತ. ಇಲ್ಲಿ ಹಾಗೆ ಮಾಡಲ್ಲ, ನಾನು ಸ್ವಲ್ಪ ಕಡಿಮೆ ಸಮಯದಲ್ಲಿ ಹೇಳ್ತೀನಿ. ಮೊಟ್ಟ ಮೊದಲೇ ನನಗೆ ಬಹಳ ಆಶ್ಚರ್ಯ ಮತ್ತು ಸಂತೋಷವಾಗಿರ್ತಕ್ಕಂಥ ವಿಚಾರ ಏನು ಅಂದರೆ, ಡಾಕ್ಟರ್ ಕುಮಾರ್ ಅವರ ಬಗ್ಗೆ ಪರಿಚಯ ಮಾಡುವಾಗ ಆ ಪರಿಚಯವನ್ನು ಕೇಳಿ ಬಹಳ ರೋಮಾಂಚನವಾಯಿತು ನನಗೆ. ಮೊದಲನೇದಾಗಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ನಮ್ಮ ಕುಮಾರ್ ಸಾಹೇಬರ ಅದ್ಭುತವಾದ ಸಾಧನೆ. ನಾನು ಯಾವಾಗಲೂ ಅವರನ್ನು ಹೇಳ್ತೀನಿ, ಹಲವಾರು ಬಾರಿ ಬಂದಾಗ ಅವರನ್ನು ಆಚಾರ್ಯ ಎಂಬ ಶಬ್ದದಿಂದಲೇ ನಾನು ಯಾವಾಗಲೂ ಅವರನ್ನು ಸಂಬೋಧನೆಯನ್ನು ಮಾಡ್ತೀನಿ. 16 ಪದವಿಗಳನ್ನು ಪಡೆದಿದ್ದಾರೆ. ಏನು ಸುಲಭನ? ಒಂದು ಪದವಿ ಮಾಡ್ತಾವೆ ಬರೆಯಬೇಕಷ್ಟ. ಇನ್ನೂ ಹೇಳ್ತಾ ಹೋಗ್ತೇನೆ, ನಿಮಗೆ ಆಶ್ಚರ್ಯವಾಗುತ್ತೆ. ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ಭರತನಾಟ್ಯಮಲ್ಲಿ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರ್ಯಾಂಕನ್ನು ಗಳಿಸಿದ್ದಾರೆ. 24 ವಿದ್ಯಾರ್ಥಿಗಳಿಗೆ ಡಾಕ್ಟರೇಟ್ ಪದವಿಯನ್ನು ಗಳಿಸ್ಕೊಳ್ಳಲಿಕ್ಕೆ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥದ್ದು. 400ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಬರೆದಿದ್ದಾರೆ. ಸುಮಾರು ಭರತನಾಟ್ಯಕ್ಕೆ ಇತರ ವಿಷಯಗಳಿಗೆ ಸಂಬಂಧಿಸಿದ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 100 ಉಪನ್ಯಾಸಗಳನ್ನು ನೀಡಿದ್ದಾರೆ. ಸಂಗೀತ ಮತ್ತು ಸಂಸ್ಕೃತದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಇತ್ತೀಚೆಗೆ ನಿಮಗೆ ಗೊತ್ತಿರಬೇಕು, ಕಳೆದ ತಿಂಗಳು ಲಂಡನ್ನಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಆಚಾರ್ಯ ಕಲಾ ಸಾಕಾರ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಿದ್ದಾರೆ. ಕಳೆದ ಸಾರಿನೂ ಹೇಳಿದ್ದೆ, ಪ್ರಶಸ್ತಿನ ಸ್ವೀಕಾರ ಮಾಡುವಾಗ ಇದರ ವೈಯಕ್ತಿಕ ಪ್ರಶಸ್ತಿ ಅಲ್ಲ, ಭಾರತೀಯ ನೃತ್ಯ ಮತ್ತು ವಾದನ ಕಲೆಗಳಿಗೆ ಸಂದಿರ್ತಕ್ಕಂಥ ಗೌರವ ಎಂಬ ಬಹಳ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ರು. 15,000 ಕಲಾವಿದರಿಗೆ ಈ ಸಣ್ಣ ವೇದಿಕೆಯಲ್ಲಿ ಗೌರವ ಸಮರ್ಪಣೆಯನ್ನು ಮಾಡಿದ್ದಾರೆ. 1,000 ವಿವಿಧ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸತಕ್ಕಂಥ ಸಾಧಕರಿಗೆ ಕಲೆಮನೆ ಕಲಾಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಅದ್ಭುತ. ಜೋರಾದ 36ನೇ ಕಾರ್ಯಕ್ರಮ ಇದು, ರಂಗಪ್ರವೇಶ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇದು ಶ್ರೀಮಂತವಾಗಿರ್ತಕ್ಕಂತಹ ಕಲೆ ಭರತನಾಟ್ಯ. 1989ರಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ವಿಶ್ವದಾದ್ಯಂತ 100 ಶಿಷ್ಯಂದರನ್ನು ಪಡೆದಿರ್ತಕ್ಕಂಥ ಇದು ಅಷ್ಟು ಸುಲಭವಾಗಿ. ಇದೆಲ್ಲ ಕೇಳ್ತಾ ಇದ್ರೆ ಎಲ್ಲೋ ಒಂದು ಎಳೆ ನನಗೂ ಅಸೂಯೆ ಆಗುತ್ತೆ. ಹೀಗೆ ಸಾಧ್ಯ ಇದನ್ನು ಮಾಡಲಿಕ್ಕೆ ಇಷ್ಟೊಂದು ಸಮಯ ಎಲ್ಲಿತ್ತು? ಇಂಥ ಸಂದರ್ಭದಲ್ಲಿ ನಾನು ಹೆಚ್ಚು ಬಹಳ ಗೌರವಿಸ್ತಕ್ಕಂಥದ್ದು ಡಾಕ್ಟರ್ ಮಾಲತಿ ಮೇಡಮ್ ಅವ್ರನ್ನ. ಇಷ್ಟೆಲ್ಲ ಮಾಡಲಿಕ್ಕೆ ಮೇಡಮ್ ಸಮಯ ಅವಕಾಶ ಕೊಟ್ಟಿದ್ದಾರಲ್ವಾ? ನಿಮ್ಮ ಜೋರಾಗಿ ಚಪ್ಪಾಳೆ ಬಂದು ಮಾಲತಿ ಮೇಡಮ್ ಯಾವುದೇ ಒಂದು ಅದ್ಭುತವಾದ ಸಾಧನೆಯಲ್ಲಿ ಒಂದು ಪುರುಷನ ಹಿಂದೆ ಮಹಿಳೆ ಇರ್ತಾಳೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಅವರ ಒಂದು ಸಹಕಾರ ಬಹಳ ಮುಖ್ಯ. ಪೂಜ್ಯ, ಅದಕ್ಕೆ ಆಚಾರ್ಯವನ್ನ ಶಬ್ದನ ಯಾವಾಗಲೂ ಹೇಳ್ತೀನಿ. ಯಾತಕ್ಕೆ ನಾನು ಆಚಾರ್ಯ ಅಂತ ಹೇಳ್ತೀನಿ ಅಂತಂದರೆ, ತಾನು ಆಚರಿಸಿದ್ದನ್ನು ಇತರರಿಗೆ ಹೇಳ್ತಕ್ಕಂಥವ್ರನ್ನ ಆಚಾರ್ಯ. ಆ ಆಚಾರ್ಯ ಅಂತಕ್ಕಂಥ ಶಬ್ದ ಅವರಿಗೆ 100ಕ್ಕೆ 100 ಅನ್ವಯ. ಕೊನೆಯದಾಗಿ ನಾನು ಅವರನ್ನು ಮುಖಸ್ತುತಿ ಮಾಡ್ತಾ ಇಲ್ಲ, ಅವರ ಬಗ್ಗೆ ಶ್ಲಾಘನೆ ಮಾಡ್ತಾ ಇಲ್ಲ. ಯಾಕೆಂದರೆ ನಾನು ಅವರಿಂದೇನು ಪಡ್ಕೊಳ್ಬೇಕಾಗಿಲ್ಲ. ಯಾಕೆ ನನಗಂತೂ ಭರತನಾಟ್ಯ ಕಲಿಯೋಕ್ಕಾಗಲ್ಲ. ನನ್ನ ದೇಹ ಸಮತೋಲನವಾಗಿಲ್ಲ ನಿಮಗೆ. ಯಾಕೆಂದರೆ ನಾವಿಲ್ಲಿ ಇತ್ತೀಚೆಗೆ ನಮ್ಮ ಆಹಾರದ ಎಲ್ಲರದು ಅಷ್ಟೇ, ಎಲ್ಲ ಗೋಬಿ ಮಂಚೂರಿ ಪಾನಿಪುರಿ ತಿಂದು ನಮ್ಮ ದೇಹ ಸಮತೋಲನವನ್ನು ಕಳ್ಕೊಂಡ್ಬಿಟ್ಟಿದೆ. ನೋಡಿ, ಎಷ್ಟು ವರ್ಷಗಳಾದರೂ ಅದ್ಭುತವಾದ ಎಂತಹ ಸಮತೋಲನವಾದ ಶರೀರವನ್ನು ಅದು ದೇವರು ಕೊಟ್ಟಿರ್ತಕ್ಕಂಥವ್ರ. ಇದರ ಜೊತೆಗೆ 20 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು, 30 ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂತಹ ಗುರುಗಳೇ, ನಿಮಗೆ ನೀವೇ ಸಾಕು. ಯಾವಾಗಲೂ ಹೇಳ್ತೀವಿ ಗುರುಗಳು ಹೇಗಿರಬೇಕು ಅಂತ. ಕಾಂತಾ ಸರ್ಕಾರ ಪ್ರದರ್ಶನವನ್ನು ಕೊಟ್ಟ ಮೇಲೆ ಗೊತ್ತಾಯಿತು. DVG ಅವರು ಕಡೆ ಹೇಳ್ತಾರೆ ಎಂಥ ಗುರುಗಳಿರಬೇಕು ಅಂತ. ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ, ಪರಮ ತತ್ವವ ಕಂಡ ಗುರುವನ್ನು ಅರಸುವುದಲ್ಲಿ ದೊರೆತಂದು ನೀತನ್ಯ ಮಂಕುತಿಮ್ಮ. ಸೂರ್ಯ ಕಾಂದೇವರು ಅವರ ಕಿರಣದ ಅನುಭವ ನಮಗೆ ಬರ್ತಾ ಇರುತ್ತೆ. ಶಾಸ್ತ್ರವನ್ನು ಓದೋದ್ರಿಂದ ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ನಮ್ಮ ಜೀವನದ ಉದಾಹರಣೆಯ ಮೂಲಕ ವಿದ್ಯೆಯನ್ನು ಅರ್ಥ ಮಾಡಬೇಕು. ಇಂತಹ ತತ್ವವನ್ನು ಕಂಡಿರ್ತಕ್ಕಂಥವ್ರು ನಿಜವಾದ ಗುರು. ಅಂತಹ ಗುರು ಸಿಕ್ಕಿದ್ರೆ ನಿನ್ನ ಜನ್ಮ ಸಾರ್ಥಕ ಅಂತ DVG ಹೇಳಿದೆ. ಅಂತಹ ಗುರುವಿನ ಅಂಶವನ್ನು ಕಂಡಿದ್ದು ನಾನು ಪೂಜ್ಯರಾಗಿರ್ತಕ್ಕಂಥ ಕುಮಾರರಲ್ಲಿ. ಇನ್ನು ಈ ದಿನ ಪ್ರದರ್ಶನವನ್ನು ನೀಡಿರ್ತಕ್ಕಂತಹ ಕಾಂತಾ ಸರ್ಕಾರ ಬಗ್ಗೆ ಒಂದೆರಡು ಮಾತನ್ನು ನಾನು ಹೇಳಬೇಕು. ಅದ್ಭುತವಾದ ಪ್ರದರ್ಶನ.
ಕಡಿಮೆ ಅವಧಿನಲ್ಲಿ ಇಷ್ಟು ಉನ್ನತ ಮಟ್ಟದ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಅದನ್ನು ನಾನು ಹೇಳಿದಾಗೆ ಮಾರ್ಗದರ್ಶನ ಬಹಳ ಮುಖ್ಯ. ಅಂತ ಉತ್ತಮವಾದ ಮಾರ್ಗದರ್ಶನವನ್ನು ಕಾಂತ ಸರ್ಕಾರಕ್ಕೆ ಅವರು ನೀಡಿದ್ದಾರೆ. ಮತ್ತು ನಿಮ್ಮ ಪೋಷಕರು ಇಷ್ಟು ಜನ ಇದ್ದೀರಾ, ಒಂದು ಕಿವಿ ಮಾತು, 40 ವರ್ಷಗಳಲ್ಲಿ ನಾನು ಅಧ್ಯಾಪಕನಾಗಿ ಕಂಡುಕೊಂಡಿರ್ತಕ್ಕಂಥ ಸತ್ಯ ಏನು ಅಂತಂದರೆ, ನಾವು ಎಷ್ಟೇ ಆರ್ಥಿಕವಾಗಿ ಸದೃಢವಾಗಿದ್ರೂ ಮಕ್ಕಳಿಗೆ ಬಡತನದ ನೋವು, ನಿಜವಾದ ನೋವಿನ ಅನುಭವ ದಯಮಾಡಿ ಮಾಡಿಕೊಡಿದ್ದೀನಿ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ನಾನು ಬೇಗ ಮುಗಿಸ್ಕೊಡ್ತೀನಿ, ಇನ್ನು ಬೇರೆಯವರು ಮಾತಾಡ್ತಾರೆ. ಒಂದು ದೋಣಿನಲ್ಲಿ ನದಿ ಮೇಲೆ ಹಲವಾರು ಜನ ಪ್ರಯಾಣ ಮಾಡ್ತಾ ಇದ್ದಾರಂತೆ. ಕೆಲಸಗಾರರಿದ್ದರು, ಬೇರೆ ಬೇರೆ ವೃತ್ತಿಗೆ ಸಂಬಂಧಪಟ್ಟವರಿದ್ದರು. ಒಬ್ಬ ಕೋತಿಯನ್ನು ಆಡಿಸ್ತಕ್ಕಂಥವ್ರು ಕೋತಿನೂ ಅದರ ಮೇಲೆ ಕೂರಿಸ್ಕೊಂಡಿದ್ದ. ಒಬ್ಬ ತತ್ವಶಾಸ್ತ್ರದ ಫಿಲಾಸಫರ್ ಅಲ್ಲಿದ್ದರು. ಹೋಗ್ತಾ ಇರಬೇಕಾದ್ರೆ ಆ ಕೋತಿಯವರು ಇಟ್ಕೊಂಡು ಹಗ್ಗ ಕಟ್ಟಿ ಇಟ್ಕೊಂಡಿದ್ದಲ್ಲ, ತುಂಬ ಚೇಷ್ಟೆ ಮಾಡ್ತಾ ಇರ್ತದೆ. ಆ ಕಡೆಯಿಂದ ಈ ಕಡೆ ನಿಲ್ಲೋದು, ಈ ಕಡೆಯಿಂದ ಆ ಕಡೆ ನಿಲ್ಲೋದು. ದೋಣಿ ಅಲುಗಾಡಕ್ಕೆ ಶುರು ಆಗುತ್ತಂತೆ. ಅವನು ಎಷ್ಟೇ ಹೊಡೆದ್ರು ಆ ಕೋತಿ ಕೇಳ್ತಾ ಇಲ್ಲ. ಆ ಕಡೆಯಿಂದ ಈ ಕಡೆ ನೆಗಿತಾ ಇದೆ, ಈ ಕಡೆಯಿಂದ ಆ ಕಡೆ ನೆಗಿತಾ ಇದೆ. ಯಾರಿಗೂ ಅದನ್ನು ನಿಯಂತ್ರಣ ಮಾಡಲಿಕ್ಕಾಗಲಿಲ್ಲ. ಆ ಫಿಲಾಸಫರ್ ಹೇಳಿದಂತೆ, ನೀವು ಸ್ವಲ್ಪ ನನ್ನ ಮಾತು ಕೇಳಿದ್ರೆ ಕೋತಿನ ನಾನು ನಿಯಂತ್ರಣ ಮಾಡ್ತೇನೆ. ಮಾಡಿ ಗುರುಗಳ ಏನು ಮಾಡ್ತೀರ? ಅವ್ರೇನು ಮಾಡಿಲ್ಲ, ಹಗ್ಗ ಇಟ್ಕೊಂಡು ಕೋತಿನ ತೆಗೆದು ನೀರಿಗೆ ಎಸ್ಬಿಟ್ರಂತೆ. ತುಂಬ ಒದ್ದಾಡ್ತು ಅದು. ಹೊತ್ತು ಬಂತು, ಪುನಃ ತೆಗೆದೆಸ್ತರು. 3 ಬಾರಿ ಹಾಗೆ ಮಾಡಿದ್ರಂತೆ. ಆಮೇಲೆ ಅವ್ನು ಹೇಳಿದ್ರಂತೆ, ಈಗ ಅದನ್ನು ಎತ್ತು ಒಳಗಡೆ ಕೂರಿಸು ಅಂತ. ಆಗ ಅವನು ಕೋತಿನ ಎತ್ತು ಒಳಗಡೆ ಕೂರಿಸಿದಂತೆ. ಗಡಗಡ ಅಂತ ನಡುತ್ತಾ ಒಂದು ಚೂರು ಅಲುಗಾಡಲಿಲ್ಲ ಅವರು ನದಿ ದಡ ಸೇರೋವರೆಗೂ. ಯಾಕೆಂದರೆ ಕಷ್ಟ ಏನು ಅಂತ ಗೊತ್ತಾಯಿತು, ಬದುಕು ಏನು ಅಂತ ಗೊತ್ತಾಯಿತು. ಈ ಒಂದು ಸರಳ ಉದಾಹರಣೆ ಯಾತಕ್ಕೆ ಹೇಳ್ತೀನಿ ಅಂತಂದರೆ, ನಮ್ಮ ಮಕ್ಕಳಿಗೆ ನೀವು ಎಷ್ಟೇ ಸ್ಥಿತಿವಂತರಾದರೂ ಒಂದು ಬಡತನದ ಬದುಕಿನ ಪರಿಚಯ ಮಾಡಿಕೊಡಿ ಮಕ್ಕಳಿಗೆ. ಒಂದು ಈ ಥರ ಯಾವುದರ ಒಂದು ಅದ್ಭುತವಾದ ಕಲೆಯಿಂದ ಕಲಿಸಿ ಮಕ್ಕಳಿಗೆ. ಬರೀ ವಿದ್ಯೆ ಅಲ್ಲ, ನಮ್ಮ ವಿದ್ಯೆ ಅಂದರೆ ಏನು, ವಿದ್ಯೆ ಶಿಕ್ಷಣದ ಉದ್ದೇಶ ಏನು ಅಂತ ಹೇಳಿದ್ರೆ ಮಗುವಿನ ಸರ್ವತೋಮುಖವಾದ ಬೆಳವಣಿಗೆಗೆ ಶಿಕ್ಷಣ. ನಾವೀಗ ಉದ್ಯೋಗಕ್ಕಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಶಾಲೆಗಳು ಅಷ್ಟೇ, ಪೋಷಕರು ಅಷ್ಟೇ. ಅಂಕಗಳ ಮೇಲೆ ಮಕ್ಕಳನ್ನು ಅಳಿತಾ ಇದ್ದೀವಿ. ಇನ್ನೊಂದು ಕಿವಿ ಮಾತು ಹೇಳ್ತೀನಿ ಪೋಷಕರಿಗರ, ದಯಮಾಡಿ ನಮ್ಮ ಮಾತೃಭಾಷೆಯನ್ನು ಮಕ್ಕಳಿಗೆ ಸರಿಯಾಗಿ ಕಲಿಸಿದ್ದೀವಿ. ಯಾವುದೇ ಭಾಷೆ ಕಲಿಸಿದ್ರು ಅದು ಜೀವನದ ಭಾಷೆ ಆಗುತ್ತೆ. ಮಾತೃಭಾಷೆ ಮಾತ್ರ ಜೀವದ ಭಾಷೆ. ನಿಮ್ಮ ಭಾವನೆಗಳನ್ನು, ನಿಮ್ಮ ನೋವುಗಳನ್ನು ಸ್ಪಂದಿಸಬೇಕಾದ್ರೆ ಮಾತೃಭಾಷೆಯಿಂದ ಬೇರೆ ಯಾವ ಭಾಷೆಯಿಂದಲೂ ಸಾಧ್ಯ ಇಲ್ಲ. ದಯಮಾಡಿ ಮಾತೃಭಾಷೆಯನ್ನು ಆಲಿಸುವುದು, ಮಾತನಾಡುವುದು, ಓದುವುದು ಮತ್ತು ಬರೆಯುವುದು, ಈ 4 ಕೌಶಲ್ಯಗಳನ್ನು ನಿಮ್ಮ ಮಕ್ಕಳಲ್ಲಿ ಕಲಿಸಿ ನನಗೆ ತಾನೇ ಅಂಕಗಳು ಬರುತ್ತೆ. ದಯಮಾಡಿ ನಿಮ್ಮ ಮಾರ್ಕ್ಸಿಂದ, ಅಂಕಗಳಿಂದ ನಿಮ್ಮ ಮಕ್ಕಳನ್ನು ಅಳಿಬೇಡಿ. ಎಲ್ಲೋ ಒಂದು ಟರ್ನಿಂಗ್ ಪಾಯಿಂಟ್ ನಿಮ್ಮ ಮಕ್ಕಳ ತಿರುವು ತಗೊಳುತ್ತೆ. ಅವರಲ್ಲಿರ್ತಕ್ಕಂಥ ಸುಪ್ತವಾಗಿರ್ತಕ್ಕಂಥ ಚೇತನವನ್ನು ಹೊರಬರಲಿಕ್ಕಾದರೆ ಇಂತಹ ಯಾವುದಾದ್ರು ಯೋಗ ಆಗ್ಬೋದು, ಸಂಗೀತ ಆಗ್ಬೋದು, ಭರತನಾಟ್ಯ ಆಗ್ಬೋದು, ಇಂಥದನ್ನೇ ಕಲಿಸಿ. ನಾನು ಬಡತನದ ಉದಾಹರಣೆ ಯಾಕೆ ಹೇಳಿದೆ ಅಂದರೆ, ಕಾಂತ ಸರ್ಕಾರ ಇವಾಗ ನೋಡಿದ್ವಲ್ಲ, ಅವರ ಪೋಷಕರು ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ ನೋಡಿ. ಅಂತಹ ಒಂದು ಆರ್ಥಿಕ ಸ್ಥಿತಿ ಅವರಲ್ಲಿದೆ. ಢಾಕಾದಿಂದ ಮಗು ಬಾಂಗ್ಲಾದೇಶದಿಂದ ಬಂದು ಕಲಿಬೇಕಾದ್ರೆ ಅವರು ಪುಣ್ಯ ಕುಮಾರ್ ಸರ್ ಅಂತಹ ಪೂಜ್ಯ ಗುರುಗಳು ಸಿಕ್ಕಿದ್ರು ನೋಡಿ. ಆ ಮಗುವಿನಲ್ಲಿ ಕಲಿಬೇಕಂತ ತುಡಿತ ಎಷ್ಟಿತ್ತು ನೋಡಿ. ಆ ತುಡಿತ ಇರಬೇಕು ಯಾವಾಗಲೂ ಅಷ್ಟೇ. ಯಾವತ್ತೇ ಅದರ ಸಾಧನೆ ಅಷ್ಟೇ. ಪ್ರತಿಭೆ ಇರ್ತಕ್ಕಂಥದ್ದು ಗುಡಿಸಿಲಿನಲ್ಲಿ ಹುಟ್ಟಬೇಕು, ಅರಮನೆಯಲ್ಲಿ ಸೇರಬೇಕು. ಯಾವ ಮಗುವಿಗೆ ಆಸಕ್ತಿ, ಶ್ರದ್ಧೆ ಇರುತ್ತೆ, ಶ್ರದ್ಧಾವಾನ್ ಲಭತೆ ಜ್ಞಾನ. ಇವತ್ತಿನ ಶಿಕ್ಷಣ, ನಿಜವಾದ ಶಿಕ್ಷಣವನ್ನು ನಾವು ಕೊಡ್ತಾ ಇಲ್ಲ ಮಕ್ಕಳಿಗೆ. ತುಂಬ ಬೇಸರ ಆಗುತ್ತೆ. ಎಲ್ಲ ಹೇಳ್ತಾ ಇದ್ರು, ಭಗವದ್ಗೀತೆಯನ್ನು ಶಾಲೆಯಲ್ಲಿ ಸರಿಯಾಗಿ ಕಲಿಸಿದ್ರೆ ನ್ಯಾಯಾಲಯದಲ್ಲಿ ಹೋಗಿ ಭಗವದ್ಗೀತೆಯನ್ನು ಹಿಡಿದು ಪ್ರಮಾಣ ಮಾಡಬೇಕಾದ ಸ್ಥಿತಿ ಬರ್ತಾ ಇರಲಿಲ್ಲ. ಶಿಕ್ಷಕರಿಗೆ ಸ್ವಲ್ಪ ಕೋಲು ಹಿಡಿದು ಶಿಕ್ಷೆಯನ್ನು ಕೊಡ್ತಕ್ಕಂಥ ಅವಕಾಶ ಕೊಟ್ಟಿದ್ರೆ ಪೊಲೀಸ್ನವರು ಕೋಲು ಹಿಡಿಬೇಕಾದ ಅವಶ್ಯಕತೆ ಬರ್ತಾ ಇರಲಿಲ್ಲ. ಹಾಗಾಗಿ ಪೋಷಕರು ಮೌಲ್ಯ ಇಲ್ಲ ಸಮಾಜದಲ್ಲಿ ಕುಸಿತವಾಗಿದೆ ಅಂತ ಕಲಿಸೋರು ಯಾರು? ಖಂಡಿತವಾಗೂ ಶಾಲೆಯಲ್ಲಿ ಮೌಲ್ಯ ಕಲಿಸ್ತದೆ ಅಂತ ಅಂದ್ಕೊಂಡ್ರೆ ಅದು ನಮ್ಮ ಭ್ರಮೆ. ಅವರು ಫಲಿತಾಂಶವನ್ನು ನೀಡಿ, ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡಿ, ಪೋಷಕರನ್ನು ಆಕರ್ಷಣೆ ಮಾಡಿ ಹಣ ಮಾಡ್ತಕ್ಕಂಥದ್ದಕ್ಕೆ ಎಷ್ಟು ಸಾಧ್ಯತೆ ಹೊರತು ನಿಜವಾಗೂ ನೀವು ಶಾಲೆಗಳಲ್ಲಿ ಮೌಲ್ಯ ನೀವೇ ಮಾದರಿಯಾಗಬೇಕು ತಂದೆ ತಾಯಿಗಳು ನಿಮ್ಮ ಮಕ್ಕಳಿಗೆ. ಇರಲಿ, ಒಂದು ವಿಚಾರ, ಕಾಂತ ಸರ್ಕಾರ ಉತ್ತಮವಾಗಿರ್ತಕ್ಕಂತಹ ಅದ್ಭುತವಾದ ಸಾಮರ್ಥ್ಯವನ್ನು ನಮ್ಮ ಎದುರುಗಡೆ ಪ್ರದರ್ಶನ ಮಾಡಿದರೆ, ಯಾತಕ ಮಾತು ಹೇಳಿದ್ರೆ ಆ ನೋವು ಬಡತನ ಅಂತಕ್ಕಂಥದ್ದು ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಿರೋದಕ್ಕೆ ಆ ಮಗುವೇ ಉದಾಹರಣೆ. ವಿದ್ಯೆಯಿಂದ ಎಷ್ಟು ಚೆನ್ನಾಗಿ ಆ ಮಗುವಿನಲ್ಲಿ ಕಾಣ್ತಾ ಇದ್ದ ವಿಧೇಯತೆ ಅದು ಎತ್ತರಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ನಮ್ಮ ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಬುನಾದಿ ಸಾಮರ್ಥ್ಯ ಆ ಮಗುವಿನಲ್ಲಿ ಎಂಥ ಅದ್ಭುತವಾದ ಗುಣಗಳು ಕಾಣ್ತಾ ಇತ್ತು. ಭಾಷೆ ಗೊತ್ತಿಲ್ಲ, ಭಾವನೆಗಳ ಅರ್ಥ ಆಗುತ್ತೆ.
ಆ ಮಗುವಿಗೆ ಉತ್ತಮವಾದ ಭವಿಷ್ಯ ಸಿಕ್ಕಿದೆ, ಉತ್ತಮವಾಗಿರ್ತಕ್ಕಂಥ ಗುರುಗಳು ಸಿಕ್ಕಿದ್ದಾರೆ. ನಿಮ್ಮೆಲ್ಲ ಚಪ್ಪಾಳೆ ತಟ್ಟಬೇಕು, ಆ ಮಗುವಿಗೆ ಶುಭವನ್ನು ಹಾಕುತ್ತಾರೆ. ಇನ್ನು ಭರತನಾಟ್ಯದ ಬಗ್ಗೆ ನಿಮಗೆ ಹೇಳಬೇಕಾಗಿಲ್ಲ. ಶ್ರೇಷ್ಠವಾಗಿರ್ತಕ್ಕಂತಹ ಶ್ರೀಮಂತವಾಗಿರ್ತಕ್ಕಂತಹ ಕಲೆ, ಅದ್ಭುತವಾಗಿರ್ತಕ್ಕಂಥದ್ದು. ನಮ್ಮ ಭಾರತ ದೇಶ ಹೆಮ್ಮೆ ಪಟ್ಕೊಳ್ಬೇಕು, ನಾವು ಭಾರತ ದೇಶದವರು ಅಂತ ಹೇಳಲಿಕ್ಕೆ. ಭರತನಾಟ್ಯ, ಯೋಗ, ಆಯುರ್ವೇದ ಇಡೀ ಜಗತ್ತಿಗೆ ಭಾರತ ದೇಶ ಕೊಟ್ಟಿರ್ತಕ್ಕಂಥ ಅದ್ಭುತವಾದ ಕೊಡುಗೆಗಳು ಮೂರು. ಭರತನಾಟ್ಯ ತಮಿಳುನಾಡಿನ 2000 ವರ್ಷಗಳ ಹಿಂದೆ ಕೇವಲ ನಟರಾಜನ ಸ್ತುತಿಯೊಂದಿಗೆ ಪ್ರಾರಂಭವಾಗಿರ್ತಕ್ಕಂಥದ್ದು. ಇವತ್ತು ಇಡೀ ವಿಶ್ವದ ಎಲ್ಲ ದೇಶಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ದೇಶಗಳಲ್ಲೂ ಶ್ರೀಮಂತವಾಗಿ ನಡೀತಾ ಇದೆ. ಅದ್ಭುತವಾಗಿರ್ತಕ್ಕಂತಹ ನಮ್ಮ ಹಿಂದೂ ಧರ್ಮದ ಪ್ರತೀಕವಾಗಿ ಇಡೀ ಜಗತ್ತಿನಲ್ಲಿ ನಡೀತಾ ಇದೆ. ಹಾಗಾಗಿ ಭರತನಾಟ್ಯ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಒಂದು ಪೂಜ್ಯ ಗುರುಗಳು ಹೇಳಿದ್ದು, 2 ಮಾತನ್ನು ಹೇಳಿ ಮುಗಿಸ್ತೀನಿ. ಒಂದು ಬಹಳ ನೋವಿನ ಸಂಗತಿಯನ್ನು ಹೇಳಿದರು. ಆ ಮಗುವಿಗೆ ಕಾಲೇಜಿನಲ್ಲಿ ನೋಡಿ, ಪ್ರತಿಭಾವಂತ ವಿದ್ಯಾರ್ಥಿಗೆ ಎಷ್ಟು ಸಮಸ್ಯೆಗಳಿರುತ್ತೆ ಅನ್ನೋದಕ್ಕೆ ಈ ವೃತ್ತಿ ದ್ವೇಷ, ವೃತ್ತಿ ಅಸೂಯೆ, ಈರ್ಷೆ, ಇದು ಎಲ್ಲ ಕಡೆ ಎಲ್ಲ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಎಲ್ಲರೂ ನೋಡಿದ್ರೆ ದ್ವೇಷ. ಕುಮಾರ ಸಾಹೇಬ್ ಒಂದು ಮಾತ್ರ ಹೇಳಿದರು ಗುರುಗಳು, ಅವ್ರಿಗಾಗಿರ್ತಕ್ಕಂಥ ನೋವು ಹೇಳಲಿಲ್ಲ. ಅವ್ರ ಬಗ್ಗೆ ಎಷ್ಟು ಇದೆ ಗೊತ್ತೇ, ಇಂತಹ ಒಂದು ಪ್ರದರ್ಶನ ಕೇಂದ್ರವನ್ನು ಸ್ಥಾಪನೆ ಮಾಡಿ ಸಾವಿರಾರು ಜನರನ್ನು ಈ ವೇದಿಕೆಯಲ್ಲಿ ಗೌರವಿಸಿ ಕಲೆಮನೆ ಕಲಾಶ್ರೀ ಪ್ರಶಸ್ತಿಯನ್ನು ಕೊಡ್ತಾರೆ. ತುಂಬ ಜನಕ್ಕೆ ಅಸಮಾಧಾನ ಈ ಸಮಾಜದಲ್ಲಿ. ನೋಡಿ, ಒಳ್ಳೆ ಕೆಲಸ ಮಾಡಿದ್ರೂ ಜನ ಬಿಡಲ್ಲ. ಕಾರಣ ಇಷ್ಟ